ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಪಾಪಚೆ ಮಂಜ ಇನ್ಸ್ಟಾಗ್ರಾಮ್ ಅಲ್ಲಿ ಪಪ್ಪುಮಾನ ಇಂಪ್ರೆಸ್ ಮಾಡೋ ಬದಲು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಸಂಗೀತನ ಇಂಪ್ರೆಸ್ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಅದೇನ ಮಂಜ, ನೀನ್ ಯಾರನ್ನು ಇಂಪ್ರೆಸ್ ಮಾಡೋಕ್ ಬಂದಿಲ್ವಾ? ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ನಾವು ಮಂಜ ಯಾರನ್ನು ಇಂಪ್ರೆಸ್ ಮಾಡೋಕ್ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಹಂಗಾದ್ರೆ ಏನ್ ಗೆಣಸ್ಕಿಳೋಕ್ ಹೋಗಿದ್ಯಾ? ತೀರ್ಬೋಕಿ ನನ್ ಮಗನ್ ತಗೊಂಬಂದು ಅಲ್ಲ ಕಣ್ಲಲ್ಲ ಮಂಜ, ಇನ್ಸ್ಟಾಗ್ರಾಮ್ ಅಲ್ಲಿರೋರನ್ನ ಇಂಪ್ರೆಸ್ ಮಾಡೋಕೆ ಮಂಗ್ ನಂಗಾಡೋ ನೀನು ಅಲ್ಲಿರೋ ಜಡ್ ಸಂಗೀತ ಶೃಂಗೇರಿನ ಇಂಪ್ರೆಸ್ ಮಾಡೋ ಅಂದ್ರೆ ಒಳ್ಳೆ ಕೆಂಗೇರಿ ಮೋರಿ ಹಂಗ ಆಡ್ಬಿಟ್ಟು ಆಚೆ ಬಂದಲ್ಲ. ಒಂದ್ ಕಡೆ ನೋಡಿದ್ರೆ ಆಚೆ ಕೂತ್ಕೊಂಡು ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ ಪ್ಲೀಸ್ ಬಿಗ್ ಬಾಸ್ ಅಂತ ಭಿಕ್ಷೆ ಬೇಡೋದು. ದಯವಿಟ್ಟು ಈ ಸತಿಯನ್ನ ಬಿಗ್ ಬಾಸ್ ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ದಯವಿಟ್ಟು ನಾನು ಬಿಗ್ ಬಾಸ್ ಹೋಗ್ಬೇಕು. ಇನ್ನೊಂದ್ ಕಡೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ನಾವ್ ಹೇಳಿದ್ ಮಾಡಿ ತೋರ್ಸು ಅಂದ್ರೆ ಹಿಂಗೆ ತಿಕ್ಕಾಗಂಚಲಿಂದ ಮಾತಾಡಿ ನಾನು ಇರೋದೇ ಹಿಂಗೆ, ನಾನ್ ಮಾಡೋದೇ ಹಿಂಗೆ ಅಂತ ಅನ್ಕೊಂಡು ಆಚೆ ಬರೋದು. ಏನೋ ಮಂಜ ನಿನ್ ಕತೆಲು ಏನ್ ಗೊತ್ತಾ ಸ್ನೇಹಿತರೆ, ಮೇ ಬಿ ನಾ ಇರೋದೇ ಹಿಂಗೆ, ನಾ ಮಾಡೋದೇ ಹಿಂಗೆ ಅಂತ ಆಟಿಟ್ಯೂಡ್ ತೋರ್ಸಿದ್ರೆ ಓ ಇವನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಬಿಗ್ ಬಾಸ್ ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಮಾಸ್ಟರ್ ಪ್ಲಾನ್ ಇತ್ತು ಅನ್ಸುತ್ತೆ ಮಂಜುಂದು. ಆದ್ರೆ ಮಾಸ್ಟರ್ ಪ್ಲಾನ್ ಹೋಗಿ ಮಾಸ್ಟರ್ ಟ್ಯೂಷನ್ ಆಗೋಯ್ತು. ನಾನು ಹೇಳಿದ್ದು ಮಾಸ್ಟರ್ ಟ್ಯೂಷನ್ ಅಂತ ಫ್ರೆಂಡ್ಸ್, ಮಾಸ್ಟರ್ ಅಲ್ಲ. ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನ್ ಗೊತ್ತಾ ಸ್ನೇಹಿತರೆ, ಪಪ್ಪುಮ ಕೈ ಕೊಟ್ಟು ಹೋದ್ಮೇಲೆ ಮಂಜ ಡಿಪ್ರೆಷನ್ ಹೋಗಿ ಈ ತರ ಡಿಫ್ರೆಂಟ್ ಆಗಿ ಆಡೋಕೆ ಶುರು ಮಾಡ್ಕೊಬಿಟ್ಟವನೆ. ಅಷ್ಟೊಂದು ಹಚ್ಕೊಂಡ್ ಕಚ್ಕೊಂಡಿದ್ ಪಪ್ಪುಮ ಕೈ ಕೊಟ್ಟ ಮೇಲೆ ಈ ಹುಡ್ಗಿರ್ ಸವಾಸ ಬೇಡವೇ ಬೇಡ ಅಂತ ಇದ್ದವನ್ಗೆ ಪುನಃ ಇನ್ನೊಂದು ಹುಡುಗಿನ ಇಂಪ್ರೆಸ್ ಮಾಡು ಅಂದಾಗ ಹೆಂಗ್ ತಾನೆ ಮಾಡ್ತಾನೆ ಅಲ್ವಾ? ಆದ್ರೂ ಹಂಗೆಲ್ಲ ಬೈದು ಆಚೆ ಕಳಿಸ್ಬಾರ್ದಿತ್ತು ಪಾಪ. ಮಂಜ ನಡಿಲ್ಲ ಮಂಜ, ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ಸ್ನೇಹಿತರೆ, ಇಷ್ಟೊತ್ತು ಎಮೋಷನಲ್ ಆಗಿದ್ದು ಸಾಕು. ಬನ್ನಿ ಇವಾಗ ಮಂಜುನ್ ಬ್ಯಾಕ್ಗೆ ಬರ್ನಲ್ ಹಾಕಿ ಬೆಂಡೆತ್ತಿ ಬ್ರೇಕ್ ಹಾಕುವ. ಬರ್ರ ಕನ್ನಡಿಗ ಅಂತರಲೇ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ. ನೋಡಿದ್ರಲ್ಲ, ಈ ಪೆಂಗನ್ ಮಗ ತುಂಬಾ ದಿನಗಳ ಹಿಂದೆ ಇವರೇ ನನ್ ಪಪ್ಪುಮ ಅನ್ಕೊಂಡು ಇದ್ಯಾವ್ದೋ ಗದ್ದೆ ಗೊಮ್ಮನ್ ತೋರಿಸಿದ ವಿಡಿಯೋ ತುಂಬಾನೇ ಟ್ರೋಲು ಆಗಿತ್ತು, ರೋಸ್ಟು ಆಗಿತ್ತು. ಇದಾಗಿ ಸ್ವಲ್ಪ ದಿನಕ್ಕೆ ಈ ಮಂಜ ಯಾರೋ ಲಂಡುನ ಫ್ರೆಂಡು ಅನ್ಕೊಂಡ್ ವಿಡಿಯೋ ಮಾಡಿದ್ನಲ್ಲ, ಆ ಜಂಡು ನನ್ ಮಗ ಈ ಮಂಜ ತೋರಿಸಿದ ಪಪ್ಪುಮಾನ ಕರ್ಕೊಂಡು ಇವಳೇ ನನ್ ಬೇಬಿಮಾ ಅನ್ಕೊಂಡ್ ಫೇಸ್ ರಿವೀಲ್ ಮಾಡಿ ಪ್ರಪೋಸ್ ಮಾಡ್ಬಿಟ್ಟ. ಇದೇನಪ್ಪ ಇದೆಲ್ಲ ಉಲ್ಟಾ ಪಲ್ಟಾ? ಏನ್ ಈ ಬಡ್ಡಿ ಐಕ್ಳು ಒಂದೇ ಮೊಬೈಲ್ಗೆ ಎರಡೆರಡು ಸಿಮ್ ಹಾಕೊಂಡು ನೆಟ್ವರ್ಕ್ ಇಲ್ದೇ ಇದ್ರು ನಾಟಿ ಮಾಡ್ತಾವ್ರಲ್ಲ ಅಂತ ನಾವು ತಲೆ ಕೆಡ್ಸ್ಕೊಂಡಿದ್ರೆ ಈ ಅಮುಕು ಡುಮುಕು ಹಿಂಗೆ ಹೇಳೋದಾ? ಎಕ್ಸ್ ಬಿಟ್ಟೋದ್ಲು ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ನಾವಾಗಿದ್ ನಾವು ಬಿಟ್ಕೊಟ್ರೆ ದಾನ ಅನ್ನೋದು, ಅವ್ರಾಗಿದ್ ಅವ್ರು ಬಿಟ್ಟೋದ್ರೆ ದಾನ ಅನ್ನಲ್ಲ ಕಣ್ಲಾ ಕೊಂಗ್ಮುದೇವಿ. ಸ್ನೇಹಿತರೆ, ಇಷ್ಟೆಲ್ಲ ಇನ್ಸಿಡೆಂಟ್ ಈ ಮಂಜುನ್ ಲೈಫ್ ಅಲ್ಲಿ ಆದ್ಮೇಲೆ ಈ ಅಮುಕು ಡುಮುಕುನ ನೋಡ್ಬೇಕು ಅಂತ ನಂಗ್ ಅನ್ಸಿ ಅವ್ರ ಮನೆಗೆ ಹುಡ್ಕೊಂಡು ಹೋದ್ರೆ ಈ ಸೆಂಡ್ಗೆ ನನ್ ಮಗ ಸೊಂಟ ಬೊಗ್ಗಿಸ್ಕೊಂಡು ನಿಂತಿದ್ದ. ಯಾರಿವನು ಸೊಂಟ ಬುಗ್ಗಿಸ್ಕೊಂಡು ಸೈಡಲ್ಲಿ ಒಳ್ಳೆ ಶಂಡ ನಿಂತವನಲ್ಲ? ಏ ಯಾರೋ ನೀನು? ನೀನೇ ಅಲ್ವೇನಾ ಮಂಗ್ ಮಂಜ ಅಲಿಯಾಸ್ ಕೊಂಗ? ಇದ್ಯಾಕ್ಲಾ ಬಟ್ಟಿದೆ ಒಳ್ಳೆ ಸಾಮಾನ್ಗೆ ಸ್ಟ್ರೋಕ್ ಹೊಡೆದವನಿಗೆ ಸೊಂಟ ಬೊಗ್ಗಿಸ್ಕೊಂಡು ಸೈಡಲ್ಲಿ ನಿಂತಿದ್ಯಾ? ಬ್ರೋ, ಬೇಬಿಮ್ಮ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಓಹೋ, ಎಲ್ಲ ಬಿಟ್ಟೋದ್ರಾ? ಹಂಗಾದ್ರೆ ಇಷ್ಟು ದಿನ ಮಿಲ್ಕ್ ಶೇಕ್ ಕುಡಿತಿದೆ, ಇನ್ಮೇಲೆ ಬರೀ ಹ್ಯಾಂಡ್ ಶೇಕ್ ಅಷ್ಟೇ ಅನ್ನು. ಇವಾಗ ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ಅಯ್ಯಯ್ಯೋ, ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಬೇವರ್ಸಿ ಆಗಿದ್ದಲ್ದೆ ಇವಾಗ ಕಾಶಿಗೆ ಹೋಗಿ ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದೀರೋ? ಈ ನಿರ್ಧಾರ ತಕೊಂಡಿದ್ ಯಾಕೋ ಮಂಜು ಅವರು? ಬ್ರೋ ಏನ್ ಮಾಡೋಣ ಬ್ರೋ, ಸನ್ಯಾಸಿ ಆಗ್ಬೇಕು ಬ್ರೋ. ಅಯ್ಯೋ ಆಗೋಗ ಮುದವೆ, ಸನ್ಯಾಸಿ ಆದ್ರೂ ಆಗು ಮುಂಗುಸಿ ಆದ್ರೂ ಆಗು, ಒಳ್ಳೆ ಕಥಾ ಆಯ್ತಲ್ಲ ನಿಂದು. ಸನ್ಯಾಸಿ ಆಗೋ ಬದಲು ಎಲ್ಲಾದ್ರೂ ಕಸಿ ಮಾಡಿಸ್ಕೊಂಡು ಮೆಜೆಸ್ಟಿಕ್ 100% ನಿಂತ್ಕೋ, 100 ರೂಪೀಸ್ ಆದ್ರೂ ಸಿಗುತ್ತೆ. ಅವತ್ ನೋಡಿದ್ರೆ ಫ್ರೆಂಡು ಅನ್ಕೊಂಡು ಅವ್ನು ಯಾರೋ ಲಂಡು ಹೆಗ್ಲ ಮೇಲೆ ಕೈ ಹಾಕೊಂಡು ಕೂತಿದ್ದೆ, ಅವ್ನು ನೋಡಿದ್ರೆ ನಿನ್ ಪಪ್ಪುಮನ ಕರ್ಕೊಂಡು ನಿನ್ ಕೈಗೆ ಚೆಂಡ್ ಕೊಟ್ಬಿಟ್ಟೋದ. ಹೋಗ ಕೊಂಗನ ಮಗನೆ. ನೋಡಿದ್ರಲ್ಲ ಸ್ನೇಹಿತರೆ, ಕಾಶಿಗೆ ಹೋಗಿ ಸನ್ಯಾಸಿ ಆಯ್ತೀನಿ ಅಂದವನು ನೆಕ್ಸ್ಟ್ ಆಗಿದ್ದೇನ್ ಗೊತ್ತಾ? ಮಂಜ, ನೀನು ಕಾಳಿಯಮ್ಮ ಆಗೋದಲ್ಲ, ಬೋಳಿಯಮ್ಮ ಆಗೋ ಕುಲ ಯಾಕಿಲ್ಲ. ನನ್ ಮಗನ್ ತಗೊಂಬಂದು ನಿಧಾನ ಕಲಾ ಮಂಜ, ನಿಧಾನ. ನೀನಿಂಗೆ ಅಂತ ಕಿರ್ಚೋ ಫೋರ್ಸ್ಗೆ ಕಿಡ್ನಿ ಕರಡು ಎಲ್ಲ ಕಿತ್ಕೊಂಡು ಕೆಳಗಡೆಯಿಂದ ಬಂದ್ಬಿಟ್ಟದು. ನನ್ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡೋರ್ಗೆ ಶಪಥ ಮಾಡಿ ಹೇಳ್ತೀನಿ.
ಆ ಮಹಾತಾಯಿ ಶಕ್ತಿವಂತೆ ಕಾಳಿಯಮ್ಮನ್ ವೇಷ ಹಾಕ್ಬೇಕಾದ್ರೆ ಯಾರಾದ್ರೂ ಒಂದ್ ಕ್ಷಣ ಯೋಚನೆ ಮಾಡ್ತಾರೆ ಅದೆಲ್ಲಿ ಒಂಚೂರು ತಪ್ಪಾದ್ರೂ ನಮ್ಗೆ ವಾಂತಿ ಬೇದಿ ಬಂದು ಮನೆ ಮುಂದೆ ಮೊಳೆ ಹೊಡ್ಸ್ಕೋತೀವೋ ಅಂತ. ಅಂತದ್ರಲ್ಲಿ ನೀನು ಆ ಮಹಾತಾಯಿ ಕಾಳಿ ವೇಷ ಹಾಕೊಂಡು ನೀನಾಡೋ ಕೊಂಗಾಟಕ್ಕೆ ಬರೋ ಕೆಟ್ಟ ಕಮೆಂಟ್ಸ್ ಗಳಿಗೆ ವಿಡಿಯೋ ಮಾಡಿದೀಯಲ್ಲ, ನಿಂಗೆ ಏನ್ ಮಾಡ್ಬೇಕು? ಸ್ನೇಹಿತರೆ, ಈ ಕಡೆ ಮಂಜ ಕಾಳಿಯಮ್ಮ ಆಗೋಯ್ತೀನಿ ಅಂತ ಕಳ್ಕಿತ್ಕೊಂಡ್ ಬರೋ ಮಟ್ಟಕ್ಕೆ ಕಿರುತ್ತಿದ್ರೆ, ಇನ್ನೊಂದ್ ಕಡೆ ಈ ಮಂಜ ಫ್ರೆಂಡು ಅನ್ಕೊಂಡು ಇವ್ನ್ಯಾರೋ ಲಂಡು ಜೊತೆ ಕೂತಿದ್ನಲ್ಲ, ಆ ಲಂಡು ಬಂದು ಇನ್ನೊಂದು ಟ್ವಿಸ್ಟ್ ಕೊಟ್ಬಿಟ್ಟ. ಕಾವ್ಯ ಅವರು ನನಗೆ ಬೇಬಿ ಮಾನು ಅಲ್ಲ, ಅಮ್ಕುಡುಮ್ಕು ಮಂಜು ಬ್ರೋಗೆ ಪಪ್ಪು ಮಾನು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು 3 ಜನನು ಬೆಸ್ಟ್ ಫ್ರೆಂಡ್ಸ್. ಅಯ್ಯೋ, ನಿಮ್ ಜನ್ಮಕ್ಕೆ ಜಯನಗರದ ಜಯಮ್ಮನ್ ಜೋಡ್ಸಿಗಾಕ. ಲವ್, ನೀವು 3 ಜನ ಬೆಸ್ಟ್ ಫ್ರೆಂಡ್ಸ್ ಅಂದ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ತರ ವಿಡಿಯೋ ಮಾಡ್ಬೇಕು ಹೊರತು ಪಪ್ಪು ಮಾ ಬೇಬಿ ಮಾ ಅನ್ಕೊಂಡು 3 ಸಮ್ ಫ್ರೆಂಡ್ಸ್ ತರ ವಿಡಿಯೋ ಮಾಡಬಾರ್ದು ಕಣೋ ಕೋತ್ ನನ್ ಮಗನೇ. ನಾವು ಒಂದ್ ದಿವಸ ಕಂಟೆಂಟ್ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳ್ದೆ, ಬ್ರೋ ನೀವು ಕಾವ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆ ನಿಮ್ದು, ಪಪ್ಪುಮ್ಮ ಅಂತ ಯಾರನ್ನೋ ಯಾಕೆ ರಿವೀಲ್ ಮಾಡ್ತೀರಾ, ಕಾವ್ಯನೇ ರಿವೀಲ್ ಮಾಡಿ ಅಂತ ನಾನು ಹೇಳ್ದೆ. ಅದರಿಂದ ಅವರು ಪಪ್ಪುಮ್ಮ ಅಂತ ಅವ್ರ ಮೇಲೆ ವಿಡಿಯೋ ಬಿಟ್ರು. ಆಯ್ತಾ, ಯಾವುದೇ ರೀತಿ ನಾನು ಅವರಿಬ್ರು ಲವರ್ಸ್ ಅಲ್ಲಪ್ಪ. ನಾನು ಅಮ್ಕುಡುಮ್ಕು ಮಂಜು ಬ್ರೋಗೆ ದೋಖಾನು ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಅಬ್ಬಬ್ಬಬ್ಬಬ್ಬ, ಪತ್ರೋಳಿಗಳ ತರ ವಿಡಿಯೋಸ್ ಮಾಡ್ಬಿಡೋದು, ಜನಗಳೆಲ್ಲ ಸೇರಿ ಉಗಿದು ಉಪ್ಪಾಕಿ ಊರ್ ಬಾಗ್ಲು ಮಾಡಿದ್ಮೇಲೆ ಕಾಂಟೆಂಟ್ ಗೋಸ್ಕರ ಮಾಡಿದ್ದು ಅಂತ ಕಾರಣ ಕೊಡೋದು, ಏನ್ರೋ ನಿಮ್ಗಳ ಬಾಳು. ಸ್ನೇಹಿತರೆ, ಇಷ್ಟೆಲ್ಲ ಆದ್ಮೇಲೆ ಮಂಜ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿ ಮಾನ ಕಳ್ಕೊಂಡ್ ಆಚೆ ಬಂದಲ್ಲ, ಅದೆಲ್ಲ ನಿಜ ಅನ್ಕೊಂಡ್ರ? ಅದೆಲ್ಲ ಪ್ರೋಮೋಗೋಸ್ಕರ ಮಾಡಿರೋ ಪ್ರಮೋಷನ್ ಅಷ್ಟೇ. ಹೆಂಗೆ ಅಂದ್ರೆ, ಆಚೆ ಇರ್ಬೇಕಾದ್ರೆ ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ ಪ್ಲೀಸ್, ನಾನು ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು ತುಂಬಾ ದೊಡ್ಡ ಕನ್ಸು ಅಂತೆಲ್ಲ ಗೊಳ್ಳೋ ಅಂತ ಹತ್ಕೊಂಡು ವಿಡಿಯೋ ಮಾಡಿರೋ ಈ ಮಂಜ ಆ ಚಾನ್ಸ್ ಸಿಕ್ಕಾಗ ಬರೀ ಇಂಪ್ರೆಸ್ ಮಾಡೋ ಅನ್ನೋ ಕಾರಣಕ್ಕೆ ಆಗಲ್ಲ ಅಂತ ಆಚೆ ಬರ್ತಾನ. ಬ್ಯೂಟಿಫುಲ್ ಪಾಯಿಂಟ್. ಇನ್ನೊಂದೇನಂದ್ರೆ, ಅಷ್ಟೆಲ್ಲ ಅವನ್ಗೆ ಅವಮಾನ ಆಗಿದೆ, ಮನೆಯಿಂದ ಆಚೆ ಕಳ್ಸವ್ರೆ ಅಂದ್ಮೇಲೆ ಆಚೆ ಬಂದು ಮಂಜು ಅದ್ರ ಬಗ್ಗೆ ವಿಡಿಯೋ ಮಾಡೋದಿರ್ಲಿ, ಒಂದು ಸ್ಟೋರಿನೂ ಸಹ ಹಾಕಿಲ್ಲ. ಹೌದಲ್ವಾ? ಸೊ ಇದ್ರಲ್ಲಿ ಗೊತ್ತಾಗೋದೇನಂದ್ರೆ, ಪ್ರೋಮೋಗೆ ಪ್ರಮೋಷನ್ಗೆ ಯಾವ ತರ ಬೇಕೋ ಆ ತರ ಸ್ಕ್ರಿಪ್ಟ್ ಕೊಟ್ಟು ಅದೇ ತರ ಮಾಡಿ ಅಂತ ಹೇಳಿ ಮಾಡ್ಸಿರೋದು. ಅವ್ರು ಹೇಳಿರೋ ತರ ಮಾಡಿದ್ಮೇಲೆ ಅದನ್ನ ಆಚೆ ಎಲ್ಲೂ ಸಹ ಮಾತಾಡಬಾರ್ದು ಅಂತ ಕಂಡೀಷನ್ ಇರುತ್ತೆ. ಈಗ ಗೊತ್ತಾಯ್ತು. ಎಕ್ಸಾಂಪಲ್, ಇವಾಗ ಅಗ್ನಿ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆಗಿರೋ ತುಂಬಾ ಜನ ವಿಡಿಯೋಸ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ, ಯಾಕಂದ್ರೆ ಅವರು ನಿಜವಾಗ್ಲೂ ರಿಜೆಕ್ಟ್ ಆಗಿರೋರೆ. ಆದ್ರೆ ಮಂಜುಂದು ಪಕ್ಕಾ ಸ್ಕ್ರಿಪ್ಟೆಡ್ ಆಕ್ಟಿಂಗು ಅಷ್ಟೇ. ಅದು ಮ್ಯಾಟ್ರು. ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಇದೆಲ್ಲ ಮುಗಿದು 1-2 ದಿನ ಆಗ್ತಿದಂಗೆ ದಿಢೀರ್ ಅಂತ ಗೆಟಪ್ ಚೇಂಜ್ ಮಾಡ್ಕೊಂಡು ಮಂಜ ಮನ್ಮಥ ಮೂವಿ ಜಗ್ಗೇಶ್ ತರ ಕೊಂಗೇಸ್ ಆಗ್ಬಿಟ್ಟ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಮಸ್ಕಾರ. ಇವಾಗ ಅಂದ್ರೆ ನಾನು ಇವಾಗ ಯಾವ ಗೆಟಪ್ ಅಲ್ಲಿ ಲೋ ಮಂಜ, ನೀನು ಮಾಮೂಲಿ ಹಂಗೆ ಮಾತಾಡೋ ಕನ್ನಡನೇ ಕರೆಕ್ಟ್ ಆಗಿ ಮಾತಾಡಲ್ಲ. ಅಂತದ್ರಲ್ಲಿ ಇದೇನೋ ಇದು ಉಪ್ಕೊಂಡಿರೋ ಹಲ್ ಸೆಟ್ ಹಾಕೊಂಡು ಕಕ್ಕ ಬಿಕ್ಕಿ ಕೊಕ್ಕ ಕಿಕ್ಕಿಗೆ ಅನ್ಕೊಂಡು ಇವಾಗ ಅಂದ್ರೆ ನಾನು ಇವಾಗ ಯಾವ ಗೆಟಪ್ ಅಲ್ಲಿ ಅಂತ ಕಮೆಂಟ್ ಮಾಡಿ. ಹೆಂಗೈತೆ ನೋಡ್ರಿ ಲುಕ್ಕು. ಲೋ ಮಂಜ, ಲುಕ್ಕು ಹೆಂಗಿದೆ ಅನ್ನೋದು ಹಂಗಿರ್ಲಿ, ಅದೇನಿಲ್ಲ ಅದು ಮಂಜ, ಬುಡದಲ್ಲಿ ಇರ್ಬೇಕಾಗಿರೋ ಸಾಮಾನು ಬೆನ್ನಲ್ಲಿ ಬಂದ್ಬಿಟ್ಟೈತೆ. ಲೋ ಮಂಜ, ಸದ್ಯ ಬೆಂಗಳೂರಲ್ಲಿ ಬೀದಿ ನಾಯಿಗಳು ಕಡಿಮೆ ಇರೋದಕ್ಕೆ ಈ ವೇಷ ಹಾಕಿದ್ರು ನೀನ್ ಬಚಾವಾಗಿದ್ಯಾ. ಅದೇ ನಮ್ಮ ಹಳ್ಳಿ ಕಡೆ ಏನಾದ್ರು ಈ ವೇಷ ಹಾಕೊಂಡು ನೀನೇನಾದ್ರೂ ಬಂದಿದ್ದೆ, ಬೀದಿ ನಾಯಿಗಳೆಲ್ಲ ಸೇರ್ಕೊಂಡು ನಿನ್ ಬದನೆಕಾಯಿ ಬಾಯಿ ಹಾಕಿ ಅಮುಕುಟು ಮುಕ್ಕು ಮಾಡ್ಬಿಟ್ರವು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ನಮ್ಮ ದೇಶದ ಪ್ರತಿಯೊಂದು ಪ್ರಜೆನೂ ನಮ್ಮ ಹೋರಾಟಗಾರರ ತರ ಇರಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭಾರತ್ ಮಾತಾ ಕೀ ಜೈ. ಭಗತ್ ಸಿಂಗ್. ಈ ವಿಡಿಯೋ ನೋಡಿದ್ಮೇಲೆ ನಾನಾ ರೀತಿ ಮಾತುಗಳು ಬರ್ತಿವೆ. ಆದ್ರೆ ಭಗತ್ ಸಿಂಗ್ ಅವರ ಗೆಟಪ್ ಹಾಕಿದ್ಯಾ ಅಂತ ಶಟಪ್ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.